ಸರ್ಕಾರದ ಯಶಸ್ವಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಪ್ರತಿ ತಿಂಗಳು 2,000 ರೂಪಾಯಿ ಹಣದಿಂದ ಲಕ್ಷಾಂತರ ಮಹಿಳೆಯರು ಖುಷಿಯಾಗಿದ್ದಾರೆ. ಇದೀಗ 16,000 ಮಹಿಳೆಯರು ಸ್ಕೀಮ್ನಿಂದ ಔಟ್ ಆಗಿದ್ದಾರೆ. ಮತ್ತೊಂದು ಕಡೆ ಅನ್ನಭಾಗ್ಯದ ಜೊತೆಗೆ ಬೇಳೆ, ಅಡುಗೆ ಎಣ್ಣೆ ನೀಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಗೃಹಲಕ್ಷ್ಮಿ ಮನೆ ಒಡತಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡ್ತಿರೋ ಯೋಜನೆ. ರಾಜ್ಯ ಸರ್ಕಾರದ ಈ ಯೋಜನೆಯಿಂದಾಗಿ ಅನೇಕ ಮಹಿಳೆಯರು ಆರ್ಥಿಕವಾಗಿ ನಗು ಬೀರ್ತಿದ್ದಾರೆ. ಮೊನ್ನೆಯಷ್ಟೇ ಬೆಳಗಾವಿಯಲ್ಲಿ ಅಜ್ಜಿಯೊಬ್ಬರು ಗೃಹಲಕ್ಷ್ಮಿ ಹಣದಿಂದ ಮನೆ ದೇವರ ಪೂಜೆ ಮಾಡಿ ಗ್ರಾಮಸ್ಥರಿಗೆ ಹೋಳಿಗೆ ಊಟ ಹಾಕಿಸಿದ್ರು. ಅಜ್ಜಿಗೆ ನಿನ್ನೆಯಷ್ಟೇ ಸಿಎಂ ಸನ್ಮಾನ ಮಾಡಿದ್ರು. ಇನ್ನು ಹಾವೇರಿಯಲ್ಲಿ ಗೃಹಲಕ್ಷ್ಮಿಯ 10 ಕಂತುಗಳ ಹಣ ಕೂಡಿಟ್ಟು ಅತ್ತೆ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕಿಕೊಟ್ಟಿದ್ದಾರೆ. ಹೀಗೆ ಫಲಾನುಭವಿಗಳೆಲ್ಲ ನಗು ಬೀರ್ತಿದ್ರೆ ಕೆಲ ನಕಲಿ ಫಲಾನುಭವಿಗಳಿಗೆ ಶಾಕ್ ತಟ್ಟಿದೆ. ಗೃಹಲಕ್ಷ್ಮಿಯ 16,000 ಫಲಾನುಭವಿಗಳು ಸ್ಕೀಮ್ನಿಂದ ಔಟ್. ಜಿಎಸ್ಟಿ ಬಗ್ಗೆ ಸುಳ್ಳು ದಾಖಲೆ ನೀಡಿದ್ದಕ್ಕೆ ಕ್ರಮ ಎಂದ ಸಚಿವೆ. ಹೌದು, ಜಿಎಸ್ಟಿ ಐಟಿ ಸಲ್ಲಿಸಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಲೋನ್ ಪಡೆದು ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದ್ದ 16,000 ಮಹಿಳೆಯರ ಅರ್ಜಿಯನ್ನ ತಿರಸ್ಕರಿಸಲಾಗಿದೆ. ಹಾಗೆ ವಾರದಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ಹಾಕ್ತೀವಿ ಅಂತ ಸಚಿವೆ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಜುಲೈ ಮತ್ತು ಆಗಸ್ಟ್ದು ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರಿ. ಜುಲೈ ಮತ್ತು ಆಗಸ್ಟ್ದು ಕೂಡ ಇನ್ನು ಒಂದು ವಾರದೊಳಗಡೆ ಕ್ಲಿಯರ್ ಮಾಡ್ತೀವಿ. ಹೌದು, ಒಮ್ಮೆನೆ ಹಾಕ್ತೀವಿ. ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಜೊತೆಗೆ ಬೇಳೆ, ಎಣ್ಣೆ. ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಅನ್ನಭಾಗ್ಯದಡಿ ಇನ್ಮುಂದೆ 5 ಕೆಜಿ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಬೇಳೆ ನೀಡಲು ಪ್ಲಾನ್ ಮಾಡಲಾಗಿದೆ. ಮುಂದಿನ ತಿಂಗಳಿನಿಂದಲೇ ಜಾರಿಗೆ ಬರಲಿದೆ. ಸುಮಾರು 93% ಗ್ರಾಹಕರು ನಮಗೆ ಸ್ವಲ್ಪ ಬದಲಾವಣೆ ಮಾಡಿ ಮತ್ತು ಬೇಳೆ ಕೊಡಿ, ಎಣ್ಣೆ ಕೊಡಿ, ಸಕ್ಕರೆ ಕೊಡಿ ಅಂತೂ ಕೇಳ್ತಾ ಇರೋರು 93% ಕೇಳಿದೆ. ಏನೇ ಹೇಳಿ ಗ್ಯಾರಂಟಿ ಯೋಜನೆಗಳು ಅನೇಕರ ಮೊಗದಲ್ಲಿ ನಗು ಮೂಡಿಸಿದೆ. ಪೂರ್ಣಿಮಾ, ಟಿವಿ9 ಬೆಂಗಳೂರು.